ನಮ್ಮ ಹಾಸನ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಈಗ ಈ ವಿಚಾರ ಹಾಸನದಲ್ಲಿ ಏನು ಚರ್ಚೆ ಆಗ್ತಾ ಇದೆ, ಯಾವ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಖುಷ್ವಂತ್, ಈಗಾಗಲೇ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಒಂದು ಸಂತ್ರಸ್ತ ಮಹಿಳೆ, ಕಿಡ್ನಾಪ್ ಆದಂತಹ ಮಹಿಳೆ ಏನು ಒಂದು ವಿಡಿಯೋವನ್ನು ಈಗ ಹರಿಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ, ಬಲವಂತವಾಗಿ ಯಾವುದೇ ನನಗೆ ಒತ್ತಾಯವನ್ನು ಮಾಡಬೇಡಿ ಅನ್ನುವಂಥ ಹೇಳಿಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಈಗ ನೀವು ಕೇಳಿದಾಗೆ ಹಾಸನದಲ್ಲೂ ಕೂಡ ಈ ಒಂದು ವಿಡಿಯೋ ಸಾಕಷ್ಟು JDS ಬೆಂಬಲಿಗರಲ್ಲಿ ಹಾಗೂ ರೇವಣ್ಣ ಪರ ಇದ್ದಂತಹ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಹುಮ್ಮಸ್ಸನ್ನು ತಂದಿದೆ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇಲ್ಲಿ ಈ ಒಂದು ವಿಡಿಯೋ ಪ್ರಕರಣ ಆದಮೇಲೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸಲ್ಲಿ ರೇವಣ್ಣನವರನ್ನು ಬಂಧನ ಮಾಡಿದ್ದನ್ನು ವಿರೋಧಿಸಿ ಸಾಕಷ್ಟು JDS ಮುಖಂಡರು ಮತ್ತು ಶಾಸಕರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಕಿಡ್ನಾಪ್ ಕೇಸನ್ನು ರೇವಣ್ಣನ ಮೇಲೆ ಹೊಡಿಸುವಲ್ಲಿ ಹುನ್ನಾರವೇ ಇದೆ, ಜೊತೆಗೆ ಇದರಲ್ಲಿ DK ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ನೇರ ಆರೋಪಗಳನ್ನು ಮಾಡಿದರು. ಆದರೆ ಇದಕ್ಕೆ ಕಾನೂನು ಕುಣಿಕೆಯಲ್ಲಿ ಸಿಕ್ಕಂಥ ರೇವಣ್ಣನವರು ಈಗ ಏನು ಅವರು ಆದರೂ ಕೂಡ ಜೈಲಿಗೆ ಹೋಗಲೇಬೇಕಾಯಿತು. ಆದರೆ ಯಾವಾಗ ಈ ವಿಡಿಯೋ ಸಂತ್ರಸ್ತರ ಮಹಿಳೆ ವಿಡಿಯೋ ಈಗ ಬಿಡುಗಡೆ ಆಗಿದೋ, ಈ ಬಿಡುಗಡೆ ಆದ ನಂತರ ಎಲ್ಲರಿಗೂ ಕೂಡ ಒಂದು ನಿರೀಕ್ಷೆ ಗಟ್ಟಿಯಾಗಿ ಈಗ ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಎರಡು ವಿಧದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಮೊದಲನೇದಾಗಿ ರೇವಣ್ಣನ ಮೇಲೆ ಕಿಡ್ನಾಪ್ ಕೇಸನ್ನು ಬೇಕಂತಲೇ ಮಾಡಿರೋದು, ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ, ನಾವೇನು ಹೋರಾಟವನ್ನು ಮಾಡಿದ್ವಿ ಅದು ಆ ರೀತಿಯೇ ಇದು ಆಗಿದೆ ಅನ್ನುವಂಥ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈ ರೇವಣ್ಣನವರು ಈಗಾಗಲೇ ಬಂಧನದಿಂದ ಜಾಮೀನು ಅರ್ಜಿಯನ್ನು ಜಾಮೀನಿನ ಮೇಲೆ ಹೊರಬರಲಿಕ್ಕೂ ಕೂಡ ಈ ಒಂದು ವಿಡಿಯೋ ಸಾಕಷ್ಟು ಪುಷ್ಟಿಯನ್ನು ನೀಡುತ್ತೆ ಅನ್ನುವ ಮೇಲೆ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಹಲವಾರು ದಿಕ್ಕುಗಳನ್ನು ಈ ಒಂದು ವಿಡಿಯೋ ಪ್ರಕರಣ, ಹಾಸನ ಸಂಸದರ ವಿಡಿಯೋ ಪ್ರಕರಣ ಪಡಿತಾ ಇರುವಂಥದ್ದು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೊತೆಗೆ ಇದರ ಹಿನ್ನೆಲೆ ವಿಡಿಯೋ ವೈರಲ್ ಮಾಡಿದಾಗಿ ಈಗಾಗಲೇ ಕೂಡ ಇಬ್ಬರನ್ನು ಚೇತನ್ ಮತ್ತು ಇಬ್ಬರನ್ನು ಕೂಡ ವಶಕ್ಕೆಯನ್ನು ಪಡೆದು ಅವರನ್ನು ಕೂಡ ಲಿಖಿತ್ ಅನ್ನುವಂಥವ್ರು ಕೂಡ ಇಬ್ಬರು ಚೇತನ್ ಹಾಗೂ ಲಿಖಿತನ್ನು ಕೂಡ ಈಗ ವಶಕ್ಕೆ ಪಡೆದು ಹಾಸನದ ಪೊಲೀಸ್ ವಿಚಾರಣೆಯನ್ನು ಕೂಡ ಮಾಡಿಸ್ತಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳು ಕೂಡ ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ, ಅವರು ಅಳಿಯನ ಮನೆಗೆ ನಿಮ್ಮ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ದರು, ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿ ವಿಲಿ ನೋಡ್ತಾ ಇದ್ವಿ ನಾವು, ಎರಡೂ ಕೂಡ ಟ್ಯಾಲಿ ಇದೆ. ಅಂದರೆ ಪ್ರಕರಣದಲ್ಲಿ ಏನು ಷಡ್ಯಂತ್ರ ಇದೆ ಅಂತ ಏನು ಹೇಳ್ತಾರೆ? 100ಕ್ಕೆ 100 ರೇವಣ್ಣವರು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಸರ್ ಇನ್ನೇನು ಹೇಳ್ತೀವಿ ಬಿಡ್ತದೆ. ರೈಟ್. ಈ ಇಡೀ ಪ್ರಕರಣದ ಒಟ್ಟು ರಾಜಕೀಯ ಪರಿಣಾಮ ಏನು? ಈಗ ಬಂದಿರತಕ್ಕಂಥ ಸೂಪರ್ ಎಕ್ಸ್ಕ್ಲೂಸಿವ್ ವಿಡಿಯೋ ಏನಿದೆಯಲ್ಲ, ಸಂತ್ರಸ್ತ ಮಹಿಳೆಯದ್ದು ಅಂತ ಹೇಳಲಾದಂಥ ವಿಡಿಯೋ, ಎಷ್ಟು ಆರಾಮಾಗಿ ಮಾತಾಡಿದ್ದಾರೆ ಅದರಲ್ಲಿ. ನನ್ನನ್ನು ಯಾರು ಕಿಡ್ನ್ಯಾಪ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತದೆಲ್ಲ ಹೇಳಿದ್ದಾರೆ. ಆರಾಮಾಗಿದ್ದೀನಿ, ನನ್ನ ಮಗನಿಗೆ ಗೊತ್ತಾಗದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿಜಕ್ಕೂ ಇದೊಂದು ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳಬೇಕು. ಆ ಸಂತ್ರಸ್ತೆದ್ದು ಅಂತ ಅದು ಅಧಿಕೃತವಾಗಿದ್ದೇ ಹೌದಾದ್ರೆ ಇದರ ಪರಿಣಾಮಗಳು ಏನೇನಿರುತ್ತೆ ವಿಜಯ್? ಪೊಲಿಟಿಕಲಿ ಏನೇನು ಪರಿಣಾಮ ಇರುತ್ತೆ, ಹಾಗೆಯೇ SIT ತನಿಖೆ ಮೇಲೆ ಏನು ಪರಿಣಾಮ ಇರುತ್ತೆ ಈ ವಿಡಿಯೋದು? ಶ್ರೀಲಕ್ಷ್ಮಿ, ಈಗ ಸ್ಫೋಟಕ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ದೊರಕಿರುವಂಥದ್ದು. ಅಂದ್ರೆ ಯಾರು ಏನು ಸಂತ್ರಸ್ತೆ ಅನ್ನಲಾದಂತವರು ಏನು ಕಿಡ್ನಾಪ್ ಸಂಬಂಧಪಟ್ಟಂತೆ ಮಾಜಿ ಸಚಿವ H.D. ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿ ಸಂಬಂಧಪಟ್ಟಂತೆ ಅವರು ಈಗಾಗಲೇ ಕೂಡ ಏನು ಕಿಡ್ನಾಪ್ ಮಾಡಿರುವ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಆದ್ರೆ ಅವ್ರು ಕೊಟ್ಟಿರುವಂತ ದೂರಿನ ಅಂದ್ರೆ ಅವರ ಮಗ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಈಗ ಏನು ಪೊಲೀಸರು H.D. ರೇವಣ್ಣ ಅವರನ್ನ ಬಂಧಿಸಿರುವಂತದ್ದು. ಈಗಾಗಲೇ ಕೂಡ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂತದ್ದು. ಈಗ
ಬಂದಂತಹ ಸ್ಫೋಟಕ ತಿರುವು ಮತ್ತು ರಾಜಕೀಯವಾಗಿ ಸಾಕಷ್ಟು ಮಹತ್ವದ ತಿರುವನ್ನು ತೆಗೆದುಕೊಳ್ಳುವಂತಹ ಒಂದು ವಿಡಿಯೋ ಈಗ ಬಿಡುಗಡೆ ಆಗಿರುವಂತದ್ದು. ಆ ವಿಡಿಯೋದಲ್ಲಿ ಸಂತ್ರಸ್ತ ಅಂದ್ರೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಅಂದ್ರೆ ಕಿಡ್ನಾಪ್ ಯಾರು ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಯಾರು ಅವರ ಮಗ ದೂರನ್ನ ಕೊಟ್ಟಿದ್ದಾರೆ, ಆ ಮಹಿಳೆ ಏನಿದ್ದಾರೆ ಅಂದ್ರೆ ಕಿಡ್ನಾಪ್ಗೆ ಒಳಗಾಗಿದ್ದಾರೆ ಅನ್ನೋ ಆ ದೂರಿನ ಆಧಾರದ ಮೇಲೆ ಬಂಧಿಸಲಾಗಿತ್ತು. ಆ ಸಂಪೂರ್ಣ ಕೇಂದ್ರ ಬಿಂದುವಾದಂತಹ ಆ ಕಿಡ್ನಾಪ್ಗೆ ಒಳಗಾಗಿದ್ದಾರೆ ಅಂತ ಆರೋಪ ಏನ್ ಬಂದಿತ್ತು, ಆ ಮಹಿಳೆಯನ್ನು ಕೂಡ ಈಗ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾನು ಎಲ್ಲೂ ಕೂಡ ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿರುವಂತದ್ದು. ಜೊತೆಗೆ ನನ್ನ ಮಗ ಗೊತ್ತಿಲ್ಲದೆ ಈ ಒಂದು ದೂರನ್ನು ಕೊಟ್ಟಿದ್ದಾನೆ ಅಂತ ಹೇಳುವ ಮೂಲಕ ಒಂದು ಸ್ಫೋಟಕ ತಿರುವನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಿಡ್ನಾಪ್ ಒಳಗಾಗಿರುವಂತ ಅಂತ ಏನು ಹೇಳಾಗ್ತಾ ಇದೆ, ಅದೇ ಮಹಿಳೆ ಈಗ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅನ್ನುವಂಥದ್ದು ರಿಪಬ್ಲಿಕ್ ಮೂಲಗಳ ಮಾಹಿತಿ ಬರ್ತಾ ಇರುವಂತದ್ದು ಮತ್ತು ಈ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಸಿಕ್ಕಿರುವಂತದ್ದು. ಮತ್ತು ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ ಯಾವಾಗ ಪ್ರಜ್ವಲ್ ರೇವಣ್ಣ ವಿಚಾರ ಸಂಬಂಧಪಟ್ಟಂತೆ ವಿಡಿಯೋ ಹೊರಗಡೆ ಬಂತು, ಸಂಪೂರ್ಣವಾಗಿ ರಾಜಕೀಯ ತಿರುವನ್ನು ತೆಗೆದುಕೊಳ್ತಾ ಹೋಯ್ತು. ಇಲ್ಲಿವರೆಗೂ ಕೂಡ JDS ಪ್ರಜ್ವಲ್ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡಿಲ್ಲ. ಪ್ರಜ್ವಲ್ ತಪ್ಪಿದ್ರೆ ನೇಣಿಗೆ ಹಾಕಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಿತ್ತು. ಆದ್ರೆ HD ರೇವಣ್ಣ ಬಂಧನವಾದ ಬಳಿಕ ರಾಜಕೀಯ ಸ್ವರೂಪವನ್ನು ತೆಗೆದುಕೊಳ್ತು. ಆ ಸಂಬಂಧಪಟ್ಟಂತೆ ದೇವರಾಜಗೌಡ ಏನು ವಕೀಲ ಈಗಾಗಲೇ ಕೂಡ ಅರೆಸ್ಟ್ ಆಗಿದ್ರು, ಅವರು ಒಂದಷ್ಟು ಆಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಮತ್ತು ಇದರ ಹಿಂದೆ ಅಂದ್ರೆ ಈ ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ಟೋಟಲ್ ಈ ಪ್ರಕರಣ ಪೆಂಡ್ರೈವ್ ಹಂಚಿಕೆ ಸಂಬಂಧಪಟ್ಟಂತೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ನಾಯಕರುಗಳ ಪ್ರಸ್ತಾಪದ ಬಗ್ಗೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಗಂಭೀರವಾಗಿ ಒಂದು ಆರೋಪವನ್ನು ಮಾಡಿದ್ರು. ಸಂಪೂರ್ಣವಾಗಿ ರಾಜಕೀಯ ತಿರುವಂತ ಎತ್ಕೊಳ್ತು. ಈಗ ಒಂದು ಹಂತಕ್ಕೆ ಬರುವಂತ ಸಂದರ್ಭದಲ್ಲಿ ಈಗ ಮಹತ್ವದ ಒಂದು ವಿಡಿಯೋ ಬಿಡುಗಡೆ ಆಗಿರುವಂತದ್ದು. ಅಂದ್ರೆ ಯಾರು ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇದೆ, ಅವರು ಯಾರು ಕಿಡ್ನಾಪ್ ಒಳಗಾಗಿದ್ದಾರೆ ಅಂತ ಏನು ದೂರನ ಕೊಟ್ಟಿದ್ರು. ಇದಕ್ಕೆ ಈಗ ಆ ಮಹಿಳೆ ವಿಡಿಯೋ ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ನಿಜವಾಗ್ಲೂ ಕೂಡ ಕಿಡ್ನಾಪ್ ಒಳಗಾಗಿದ್ರ ಅಥವಾ ಈ ಸಂಬಂಧಪಟ್ಟ ಇದ್ರ ಹಿಂದೆ ಏನಾದ್ರು ಕೂಡ ಬಲವಂತ ದೂರು ಕೊಡಿಸಿದ್ರ, ಇವೆಲ್ಲವೂ ಕೂಡ ಸಾಕಷ್ಟು ವಿಚಾರಗಳು ಈಗ ಪ್ರಸ್ತಾಪ ಬರ್ತಾ ಇರುವಂತದ್ದು, ಮುನ್ನೆಲೆಗೆ ಬಂದಿರುವಂತದ್ದು. ಇದರ ತನಿಖೆಯ ನಂತರ ಸಂಪೂರ್ಣ ಸತ್ಯಾಂಶ ಹೊರಬೀಳಲಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವಿಜಯ್ ಜೊನ್ನಳ್ಳಿ.